ಸೊ ಈಗಲೂ ಪ್ರವಾಸ ಹೋಗ್ತೀವಿ, ಮುಂದೇನೂ ಹೋಗ್ತೀವಿ. ನನಗೆ ಗೊತ್ತಿರುವ ಪ್ರಕಾರ 20 ಶಾಸಕರು ಬರ್ತಾ ಇದ್ದಾರೆ ಅಂತ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಶಾಸಕ ಜಗಳೂರು ಶಾಸಕರಾಗಿರುವಂತ ದೇವೇಂದ್ರಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್ ಇದು. ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರ್ತಕ್ಕಂಥ ಶಾಸಕರ ಫಸ್ಟ್ ರಿಯಾಕ್ಷನ್. 20ಕ್ಕೂ ಹೆಚ್ಚು ಜನ ಶಾಸಕರು ಬರ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಎಲ್ಲ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಣಗಳು ಇಲ್ಲ, ನಾವು ಕಾಂಗ್ರೆಸ್ಸಿಗರು ಅಷ್ಟೇ ಅನ್ನೋದನ್ನ ಹೇಳಿದ್ದಾರೆ. ಸೊ ಈಗ ಒಬ್ಬೊಬ್ಬರೇ ಸುಮಾರು 5 ಜನ ಶಾಸಕರಿದ್ದಾರೆ. ಈಗ ಏರ್ಪೋರ್ಟ್ನಲ್ಲಿ 5 ಜನ ಶಾಸಕರಿದ್ದಾರೆ. ಈಗ ಒಂದಷ್ಟು ಜನ ಮಾಧ್ಯಮಗಳ ಕಣ್ಣಿಗೆ ಬೀಳದೇನೋ ಹಾಗೆ ಹೋಗ್ಬೋದು ಒಳಗಡೆ, ಯಾಕೆಂದ್ರೆ ಆ ರೀತಿಯಾದಂಥ ತಂತ್ರಗಳನ್ನು ಮಾಡ್ತಾರೆ. ಎಲ್ಲಿ ನಾವು ಮಾಧ್ಯಮಗಳ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಾಕೊಂಡ್ರೆ ಇನ್ನೆಲ್ಲಿ ನಮಗೆ ಕ್ವಶನ್ ಕೇಳಿಬಿಡ್ತಾರೋ ಅಂತ ಕ್ಯಾಮ್ರಾಗಳನ್ನು ತಪ್ಪಿಸ್ಕೊಂಡು ಹೋಗಬಹುದು. ಜಗಳೂರು ಶಾಸಕ ದೇವೇಂದ್ರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವ ಪ್ರಕಾರ 20 ಶಾಸಕರು ಬರ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಶಾಸಕ ದೇವೇಂದ್ರಪ್ಪ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಬಣಗಳಿಲ್ಲ, ನಾವೆಲ್ಲರೂ ಸಹ ಕಾಂಗ್ರೆಸ್ಸಿಗರು ಅಷ್ಟೇ, ಇದು ಸಂಪೂರ್ಣವಾಗಿ ವೈಯಕ್ತಿಕವಾಗಿರ್ತಕ್ಕಂಥ ಪ್ರವಾಸ, ಸಮಾನ ಮನಸ್ಕರು ಇಷ್ಟಪಟ್ಟು ಪ್ರವಾಸವನ್ನು ಕೈಗೊಂಡಿದ್ದೀವಿ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ದೇವೇಂದ್ರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎಷ್ಟು ದಿನದ ಪ್ರವಾಸ ಸರ್ ಇದು? ಬಹುತೇಕವಾಗಿ ನಾವು ಮಾರ್ಚ್ 3ಕ್ಕೆ ಇರುತ್ತೆ. ವೈಯಕ್ತಿಕ ಪ್ರವಾಸನಾ ಸರ್? ವೈಯಕ್ತಿಕ ಪ್ರವಾಸ. ಅಂದ್ರೆ ತಾವೆಲ್ಲ ಸ್ನೇಹಿತರೆಲ್ಲ ಗೂಡ್ಕೊಂಡು ಪ್ಲಾನ್ ಮಾಡಿ. ಆಮೇಲೆ ಏನಾಗ್ತದಂದ್ರೆ ಇತ್ತೀಚೆಗೆ ನಾವೇನಾದ್ರೂ ಸಿಂಗಲ್ ಹೋಗುವಷ್ಟು ನಮ್ಗಿನ್ನೂ ಕೆಲವೊಂದು ಹೊರದೇಶಕ್ಕೆ ತುಂಬಾ ದೂರ. ಹಾಗಾಗಿ ಪ್ರವಾಸ ಇರ್ಬೋದು ಅಥವಾ ಊಟ ಉಪಚಾರ ಇರ್ಬೋದು, ಭಾಷೆ, ಲ್ಯಾಂಗ್ವೇಜ್ ಇವೆಲ್ಲವೂ ವ್ಯತ್ಯಾಸ ಆಗೋದ್ರಿಂದ ಸಮಾನ ಮನಸ್ಸರು ನಮಗೆ ಬಹಳ ಬೇಕಾಗಿರೋದ್ರಿಂದ ಇದನ್ನ ನಾವು ಇಷ್ಟಪಟ್ಟು ಇನ್ನೂ ಹೋಗ್ತೀವಿ, ಮುಂದೆನೂ ಹೋಗಂತ ಸಂದರ್ಭ ಇದೆ, ಹೋಗ್ತೀನಿ. ಸರ್ ವಿಪಕ್ಷಗಳು ಟೀಕೆ ಮಾಡ್ತೀರಿ ಸರ್, ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅಲ್ಲಲ್ಲ, ಈಗ ಕೇಳ್ರಿ ಹೇಳ್ತದನ್ನ, ಅಂತದ್ ಏನಾದ್ರೆ ಹೇಳೋದು ಅಪ್ರಸ್ತುತ ಅವ್ರಿಗೆ ಹೇಳಂತದ್ದು. ಹಾಗಾಗಿ ಅಂತದ್ದು ಏನೂ ಇಲ್ಲ. ಇದ್ರೆ ನಮ್ಮ ಇವತ್ತು ನಮ್ಮನ್ನ ಕೇಳೋರು ಒಂದು ಆಡಳಿತ ಪಕ್ಷ ಇದೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಹಾಗಾಗಿ ಅಂತ ಇತ್ತು ಅಂದ್ರೆ ಹೋಗ ಅಗತ್ಯತೆ ಏನಿರ್ಲಿಲ್ಲ. ನಾವು ನಾಯಕತ್ವ ಬದಲಾವಣೆ ಮಧ್ಯೆ ಶಾಸಕರು ವಿದೇಶಿ ಮೇಲೆ ಹೋಗ್ತಾರೆ.